ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರಿಗೆ ನಿಮ್ಮ ಪ್ರೀತಿಯ ಡಾಕ್ಟರ್ ಕಿರಣ್ ಸುಮ್ಮಣ್ಣನವರ ಹುಡುಗ ಸೈಯದ್ ಅಜು ಮಾಡುವ ನಮಸ್ಕಾರಗಳು. ಮೊದಲಿಗೆ ಎಲ್ಲರಿಗೂ ಎಲ್ಲ ದೇಶ ಬಾಂಧವರಿಗೂ 77ನೇ ವರ್ಷದ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನಂದ್ರೆ, 2-3 ತಿಂಗಳಲ್ಲಿ ಮಕ್ಕಳ ಪರೀಕ್ಷೆಗಳು ತುಂಬಾ ಹತ್ರ ಬರ್ತಾ ಇದೆ. ನಾನು ಪೋಷಕರಿಗೆ ಏನ್ ಹೇಳೋದಂದ್ರೆ, ಮಕ್ಕಳ ಜೊತೆ ನಾವು ಪರೀಕ್ಷೆಯ ಸಮಯದಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಏನ್ ಹೇಳಬೇಕು, ಏನ್ ಹೇಳಬಾರ್ದು, ಯಾವ ತರ ತಯಾರಿ ಮಾಡಬೇಕು, ಯಾವ ತರ ತಯಾರಿ ಮಾಡಬಾರ್ದು ಅನ್ನೋದನ್ನ ನಾನು ಕೆಲವೊಂದು ಮಾತುಗಳನ್ನ ನಿಮ್ ಜೊತೆ ಹೇಳ್ಕೊಳಕ್ ಇಷ್ಟ. ಮೊದಲನೇದಾಗಿ ಮಕ್ಕಳು ಮನೆಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಈಗ ಶಾಲೆಯಿಂದ ನೀವು ಬಂದಿದ ತಕ್ಷಣ ನೀವೇನ್ ಮಾಡ್ತೀರಾ, ಹೊರಗಡೆ ಆಟ ಆಡಕ್ ಹೋಗ್ತೀರಾ. ಸೊ ಓಕೆ, ಆಟ ಆಡಿ. ನೀವು ತಂದೆ ತಾಯಿ ಕೂಡ ಮಕ್ಕಳಿಗೆ ಸ್ವಲ್ಪ ಫ್ರೀಡಮ್ ಬಿಡಿ, ಆಟ ಆಡ್ಲಿ ಮಕ್ಕಳು. ಎಕ್ಸಾಮ್ ಪರೀಕ್ಷೆದಲ್ಲಿ ಅಂತಲ್ಲ, ಬೇರೆ ಟೈಮಲ್ಲಿ ಕೂಡ ಅಷ್ಟೇ ಮಕ್ಕಳು ಆಟ ಆಡ್ಲಿ. ಆಮೇಲೆ ಅದಾದ ನಂತರ ಎಕ್ಸಾಮ್ ಟೈಮ್ ಯಾವ್ದು ಬರುತ್ತೆ, ಇವಾಗ ನಾಳೆ ಎಕ್ಸಾಂಪಲ್ ಕನ್ನಡ ಅಂತ ಇಟ್ಕೊಳ್ಳಿ, ಆ ಸಬ್ಜೆಕ್ಟ್ನ ಅವ್ರ ಕೈಯಲ್ಲಿ ಓದಿಸಿ ಸಂಜೆ ಆ ಟೈಮಿಂಗ್ಸ್ ಇಡಿ, ಒಂದು 6ರಿಂದ 7 ಇಲ್ಲ 8ರಿಂದ 9 ಆ ಟೈಮಿಂಗ್ಸ್ ಇಟ್ಟಾಗ ಮಕ್ಕಳಿಗೆ ಸ್ವಲ್ಪ ಓದೋದಕ್ಕೂ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ. ಮತ್ತೆ ಬೆಳಿಗ್ಗೆ 5 ಗಂಟೆಗೆ ನೀವು ಮಕ್ಕಳನ್ನ ಯಾವ ಟೈಮಲ್ಲಿ ಎಬ್ಬರಿಸಿ ಏನು ಪ್ರೋತ್ಸಾಹ ಕೊಡ್ತೀರಾ, ಈ ಎಕ್ಸಾಮ್ ಇದಪ್ಪ, ಇದನ್ನು ಚೆನ್ನಾಗಿ ಓದಿ. ಬಟ್ ಅವ್ರಿಗೆ ಒಬ್ಬರಿಗೆ ನೀವು ಓದಕ್ಕೆ ಬಿಡಬೇಡಿ, ಅವ್ರ ಜೊತೆ ಕುತ್ಕೊಳ್ಳಿ ಸ್ವಲ್ಪ ಹೊತ್ತು, ಅವ್ರಿಗೆ ಶಕ್ತಿ ಧೈರ್ಯ ತುಂಬಿ, ನೋಡು ಚೆನ್ನಾಗಿ ಓದು, ಇವತ್ತು ಈ ಥರ ನೀನು ಓದಿದ್ರೆ ಮುಂದೆ ನೀನು ಚೆನ್ನಾಗಿ ಬೆಳೀತೀಯಾ, ಮುಂದೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಹೆಸರು ಮಾಡ್ತೀಯ ಅನ್ನೋದನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾಗ ಮಕ್ಕಳ ಮನಸ್ಸಲ್ಲಿ ಕೂಡ ಒಂದು ಆಸಕ್ತಿ ಉಂಟು, ಆ ಆಸಕ್ತಿ ಕೂಡ ಬೆಳೆಯುತ್ತೆ. ಮಕ್ಕಳು ಓದೋಕ್ಕೂ ಕೂಡ ತುಂಬ ಟ್ರೈ ಮಾಡ್ತಾರೆ. ಎರಡನೇದಾಗಿ ನಾವು ಮಕ್ಕಳಿಗೆ ಏನು ಹೇಳಬಾರ್ದು ಅಂದರೆ, ಈಗ ಎಕ್ಸಾಂಪಲ್ಲು ನೀವು ಎಕ್ಸಾಮು ಚೆನ್ನಾಗಿ ಬರೀ, ನೀನು ಚೆನ್ನಾಗಿ ಎಕ್ಸಾಮ್ ಮಾಡಿದ್ರೆ ನಾನು ನಿಮ್ಗೆ ಮೊಬೈಲ್ ಕೊಡಿಸ್ತೀನಿ, ಲಾರಿ ಕೊಡಿಸ್ತೀನಿ, ಬಸ್ ಕೊಡಿಸ್ತೀನಿ, 2 ವೀಲರ್ ಕೊಡಿಸ್ತೀನಿ ಅಂತ ನಾವು ಹೇಳ್ತೀವಿ. ಬಟ್ ಮಕ್ಳು ಏನು ಮಾಡ್ತಾರೆ ಗೊತ್ತಾ, ಅದೇ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ನಾನು ಇವತ್ತು ಎಕ್ಸಾಮ್ ಬರೆದ್ರೆ, ಚೆನ್ನಾಗಿ ಬರೆದ್ರೆ ನಮ್ಮಪ್ಪ ನನಗೆ ಮೊಬೈಲ್ ಕೊಡಿಸ್ತಾರಂತೆ, ಬೈಕ್ ಕೊಡಿಸ್ತಾರಂತೆ. ಬಟ್ ಆ ಮೈಂಡಲ್ಲಿ ಮಕ್ಕಳು ಎಕ್ಸಾಮ್ ಬರೆಯೋಕ್ಕೂ ಆಗಲ್ಲ, ಇದ್ ಕಡೆ ನಿಮ್ಮ ಇದಕ್ಕೂ ಇದು ಮಾಡೋಕ್ಕಾಗೋದಲ್ಲ. ಸೊ ಮಕ್ಕಳಿಗೆ ಏನು ಬರುತ್ತಂದ್ರೆ ಒತ್ತಡ ಜಾಸ್ತಿ ಬೀಳ್ತದೆ, ಮಕ್ಕಳು ಇದ್ರ ಮೇಲೆ ಒತ್ತಡ ಬೀಳ್ತದೆ, ಬರೆಯೋ ಎಕ್ಸಾಮು ಬರೆಯಲ್ಲ, ಅವ್ರು ಓದೋ ಕಡೆನೂ ಗಮನ ಇರಲ್ಲ. ಗಮನ ಒಂದೇ ಕಡೆ ಏನಿರ್ತದೆ, ನೀವೇನು ಕೊಡಿಸ್ತೀರಾ ಅನ್ನೋದ್ ಮೇಲೆ ಗಮನ ಇರ್ತದೆ. ಸೊ ಅದನ್ನ ಸ್ವಲ್ಪ ಜಾಸ್ತಿ ಅವಾಯ್ಡ್ ಮಾಡಿ. ಬಟ್ ಇನ್ನೊಂದು, ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡೋದನ್ನ ಅವಾಯ್ಡ್ ಮಾಡಿ. ಮಕ್ಕಳ ಕೈಯಲ್ಲಿ ಮೊಬೈಲ್ನ ಜಾಸ್ತಿ ಕೊಡೋಕ್ಕೆ ಹೋಗ್ಬೇಡಿ. ನೀವು ಕೊಡಿ, ಆ ಏನು ಟೈಮ್ ಬರುತ್ತೆ, ಇವಾಗ ಎಕ್ಸಾಮ್ ಟೈಮಲ್ಲಿ ನಾವು ಮಕ್ಕಳನ್ನ ಮೊಬೈಲ್ ಎಷ್ಟು ನಾವು ಕಮ್ಮಿ ಮಾಡ್ತೀರೋ ಅಷ್ಟು ಒಳ್ಳೇದು. ಯಾಕಂದ್ರೆ ನಾನು ಈ ಮಾತು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಮಕ್ಕಳು ಮೊಬೈಲ್ ನೋಡ್ಕೊಂಡೇ ಇದು ಹೋಗ್ತಾರೆ, ಎಕ್ಸಾಮ್ ಬರೆಯಲ್ಲ. ನಾಳೆ ದಿವಸ ನಾವು ಎಕ್ಸಾಮ್ ಜಾಸ್ತಿ ಚೆನ್ನಾಗಿ ಬರ್ದಿಲ್ಲ ಅಂದಾಗ ಆ ಮಕ್ಕಳು ನಾವು ಮನೆಗೆ ಬಂದಾಗ ರ್ಯಾಂಕ್ ಕಮ್ಮಿ ಬಂದಿರ್ತದೆ. ಆ ರ್ಯಾಂಕ್ ಟೈಮಲ್ಲಿ ನಾವು ಮಕ್ಕಳಿಗೆ ಏನು ಮಾಡ್ತೀರಿ, ಬೈತೀರಿ, ಹೊಡಿತೀರಿ. ಅದಕ್ಕೆ ಕಾರಣ ಯಾರು? ನಾವೇನು ಮಾಡಿರ್ತೀರಿ, ಮೊಬೈಲ್ ಕೊಡ್ತೀರಿ, ತಗೊಳ್ಳೋ ನಿಮ್ಮ ಮೊಬೈಲ್ ನೋಡ್ಕೊಳ್ಳೋ. ಬಟ್ ಬೇಡ, ಎಕ್ಸಾಮ್ ಟೈಮಲ್ಲಿ ಅಂತಾನೆ ಅಲ್ಲ, ಬೇರೆ ಟೈಮಲ್ಲಿ ಯಾವುದೇ ಟೈಮಲ್ಲಾಗಲಿ ನೀವು ದಯವಿಟ್ಟು ಮಕ್ಕಳಿಗೆ ಮೊಬೈಲ್ಗಳನ್ನ ಕೊಡೋದು ಕಮ್ಮಿ ಮಾಡಿ, ಆದಷ್ಟು ಕಮ್ಮಿ ಮಾಡಿ. ಬಟ್ ಇನ್ನೊಂದು, ಮಕ್ಕಳಿಗೆ ನೀವು ಯಾವುದೇ ಕಾರಣಕ್ಕೂ ಅಷ್ಟೇ ನಾನು ನೀನೆ ಇಷ್ಟು ಚೆನ್ನಾಗಿ ಎಕ್ಸಾಮ್ ಬರೆದ್ರೆ ನಾನು ನಿನ್ಗೆ ಇದು ಕೊಡಿಸ್ತೀನಿ, ಅದು ಕೊಡಿಸ್ತೀನಿ ಅಂತ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ಒಂದೊಂದು ಟೈಮ್ನಲ್ಲಿ ನಮ್ಮ ಕೈಯಲ್ಲಿ ಅದನ್ನ ಕೊಡ್ಸೋಕೆ ಸಾಧ್ಯನೇ ಆಗಲ್ಲ. ಯಾಕಂದ್ರೆ ನಾವು ಆ ಥರ ಕಂಡೀಷನ್ಗಳಲ್ಲಿ ನಾವು ಇರ್ತೀವಿ. ಸೊ ಅದನ್ನ ನಾವು ಮಾಡೋದು ಬೇಡ. ಅದ್ರ ಬಗ್ಗೆ ನೀವು ಎಷ್ಟೋ ಜನ ಸಾಧನೆಗಳು ಮಾಡಿದ್ದಾರೆ. ನಮ್ಮ ಎಕ್ಸಾಂಪಲ್ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ಬೋದು, ನಮ್ಮ ಅಬ್ದುಲ್ ಕಲಾಂ ಅವರಾಗಿರ್ಬೋದು, ಯಾವ ಥರ ಎಷ್ಟು ಜನ ಮಹನೀಯರು ಇರ್ತಾರಲ್ಲ, ಅವ್ರ ಹೆಸರುಗಳನ್ನ ಹೇಳ್ತಾ ಹೋಗಿ ನೋಡಿ. ಅವರು ಇಷ್ಟು ಚೆನ್ನಾಗಿ ಓದಿ, ಇಷ್ಟು ಕಷ್ಟದಿಂದ ಬಂದು ಈ ಥರ ಇದ್ದು, ಈ ಥರ ಬಂದು ಇವತ್ತು ಅವರು ನಮ್ಮ ದೇಶಕ್ಕೆ ರಾಷ್ಟ್ರಪತಿ ಆದರು, ನಮ್ಮ ದೇಶಕ್ಕೆ ಸಂವಿಧಾನವನ್ನು ತಂದುಕೊಟ್ರು ಅನ್ನೋದನ್ನ ಸ್ವಲ್ಪ ಮಕ್ಕಳಿಗೆ ನೀವು ಹೇಳ್ತಾ ಹೋದ್ರೆ, ನೀವು ಅದನ್ನ ಹೇಳೋ ಬದಲು ಇದನ್ನ ಹೇಳಿದ್ರೆ ಮಕ್ಕಳಲ್ಲಿ ಆಸಕ್ತಿನೂ ಜಾಸ್ತಿ ಉಂಟಾಗ್ತದೆ, ಮತ್ತೆ ಮಕ್ಕಳ ಮೈಂಡಲ್ಲಿ ಬೆಳವಣಿಗೆ ಕೂಡ ಆಗುತ್ತೆ. ಬಟ್ ನೀವು ಮಕ್ಕಳಿಗೆ ಇನ್ನೊಂದು ಕೂಡ ಹೇಳ್ತಾ ಇರಬೇಕು, ನೀವು ಮೊಬೈಲ್ ನೋಡ್ಸೋ ಬದಲು ಮಕ್ಕಳಿಗೆ ನೋಡು, ಈ ಥರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚರಿತ್ರೆ, ಅಬ್ದುಲ್ ಕಲಾಂ ಅವರ ಚರಿತ್ರೆ, ಜಾಸ್ತಿ ನೆಹರು ಗಾಂಧಿ ಅವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು, ಅವರ ಚರಿತ್ರೆಗಳನ್ನ ಸೃಷ್ಟಿ ಮಾಡಿ, ಎಷ್ಟು ದಿನ ಸೃಷ್ಟಿ ಇದೆ ಅಲ್ವಾ, ಅದ್ರ ಬಗ್ಗೆ ಹೇಳ್ತಾ ಹೋಗಿ. ಸೊ ಅದನ್ನ ಹೇಳ್ತಾ ಹೋಗ್ತಾ ಇದ್ದಾಗ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಎಕ್ಸಾಮ್ ಬರೀತಾರೆ. ಇನ್ನೊಂದು ವಿಚಾರ ಏನಂದ್ರೆ, ಬೇರೆ ಮಕ್ಕಳಿಗೆ ನಮ್ಮ ಮಕ್ಕಳನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ಬೇರೆ ಮಕ್ಕಳು 100 ಮಾರ್ಕ್ಸ್ಗೆ 80 ತೆಗೆದಿರ್ತಾರೆ, 90 ತೆಗೆದಿರ್ತಾರೆ, 95 ತೆಗೆದಿರ್ತಾರೆ. ಸೊ ನಮ್ಮ ಮಕ್ಕಳು ಏನು ಮಾಡಿರ್ತಾರೆ, 100ಗೆ 50 ತೆಗೆದಿರ್ತಾರೆ, 75 ತೆಗೆದಿರ್ತಾರೆ, 80 ತೆಗೆದಿರ್ತಾರೆ. ಸೊ ನಾವು ಆ ಟೈಮಲ್ಲಿ ನಾವೇನು ಮಾಡಬೇಕು, ಮಕ್ಕಳಿಗೆ ನೀವೇನು ಮಾಡ್ತೀರಾ, ನೋಡಿ ಈ ಹುಡುಗ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ, 100ಕ್ಕೆ 100 ತೆಗೆದಿದ್ದಾನೆ, 100ಕ್ಕೆ 95 ತೆಗೆದಿದ್ದಾನೆ, 100ಕ್ಕೆ 85 ತೆಗೆದಿದ್ದಾನೆ, ನೀನು ಯಾಕೆ ಈ ಥರ ತೆಗಿತಾರಲ್ಲ, ಅವ್ನು ಕೂಡ ನಿನ್ನ ಸ್ಕೂಲೇ ಅಲ್ವಾ ಅಂತ ನಾವು ಏನು ಮಾಡ್ತೀವಿ, ಬೇರೆ ಮಕ್ಕಳನ್ನ ನಮ್ಮ ಮಕ್ಕಳು ಕಂಪೇರ್ ಮಾಡ್ತೀವಿ. ಸೊ ಅದನ್ನು ಕಂಪೇರ್ ಮಾಡೋದು ನಾವು ಬಿಡಬೇಕು. ನಾವು ಅದರ ಬದಲಾಗಿ ಮಕ್ಕಳಿಗೆ, ನೀನು 100ಕ್ಕೆ 75 ತೆಗೆದಿದ್ಯಾ, ಓಕೆ ನೋ ಪ್ರಾಬ್ಲಮ್, ಇನ್ನೂ ಚೆನ್ನಾಗಿ ಓದು, ಇನ್ನೂ ಚೆನ್ನಾಗಿ ಓದಿ, ಇದಕ್ಕಿಂತ ಇನ್ನೊಂದು 5 ಮಾರ್ಕ್ಸ್ ಎಕ್ಸ್ಟ್ರಾ ತೆಗಿ ಅಂತ ನಾವು ಮಕ್ಕಳಿಗೆ ಹೇಳಿದಾಗ ಮಕ್ಕಳ ಮನಸ್ಸಲ್ಲಿ ನಿಮ್ಮ ಮೇಲೆ ಪ್ರೀತಿನೂ ಉಂಟಾಗುತ್ತೆ, ಅವ್ರಿಗೆ ಓದೋದ್ರಲ್ಲಿ ಆಸಕ್ತಿನೂ ಹೆಚ್ಚಾಗ್ತದೆ. ಮತ್ತೆ ಇನ್ನೊಂದಾಗಿ, ಬೇರೆ ತರ ಯಾವ ತರ ಹೇಳಬೇಕು ನಾವು ಅಂದಾಗ, ಕುತ್ಕೊಂಡು ನಾವು ಜೊತೆಲಿ ಕುತ್ಕೊಂಡಾಗ ಮಕ್ಕಳ ಹತ್ರ
ನೋಡಪ್ಪ ನೀನು ಈ ಥರ ಮಾರ್ಕ್ಸ್ ತೆಗ್ದಿದೆ, ಓಕೆ ತೆಗಿ, ಓಕೆ ನೋ ಪ್ರಾಬ್ಲಮ್. ನೆಕ್ಸ್ಟ್ ಮುಂದೆ ನೀನು ಮುಂದಿನ ಜೀವನದಲ್ಲಿ ನೀನು ಯಾವ ಥರ ಓದಬೇಕು, ಯಾವ ಥರ ಓದಬಾರ್ದು, ಮುಂದಿನ ಜೀವನದಲ್ಲಿ ನೀನು ಹೇಗೆ ಸಾಧನೆ ಮಾಡ್ತೀಯ, ಹೇಗೆ ಸಾಧನೆ ಮಾಡಲ್ಲ ಅನ್ನೋದನ್ನ ನಾವು ಮಕ್ಳಿಗೆ ಹೇಳ್ತಾ ಹೋದಾಗ ಮಕ್ಕಳ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಷ್ಟು ಕೂಡ ಮಕ್ಕಳಿಗೆ ಗೊತ್ತಿರುತ್ತೆ. ಸೊ ನಮ್ಗೆ ಕೂಡ ನಾವು ಕೂಡ ಏನು ಮಾಡಬೇಕು, ಪ್ರೋತ್ಸಾಹ ಕೊಡ್ಬೇಕು ಮಕ್ಕಳಿಗೆ. ನೀನು ಓದು ಚೆನ್ನಾಗಿ, 75 ತೆಗ್ದಿದೆ, ಸಾಕು 75, ಇನ್ನೊಂದು 5 ಎಕ್ಸ್ಟ್ರಾ ತೆಗಿ ಸಾಕು ಅಂತ ಹೇಳ್ತಾ ಮಕ್ಳಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ. ಕೊನೆಯದಾಗಿ ಒಂದು ಕಿವಿ ಮಾತು, ಪೋಷಕರು ಎಕ್ಸಾಮ್ ಟೈಮ್ನಲ್ಲಿ ನೀನು ಚೆನ್ನಾಗಿ ಓದು, ಚೆನ್ನಾಗಿ ರ್ಯಾಂಕ್ ಬರಲಿ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ. ಸೊ ಅವ್ರ ಜೊತೆ ನಿಲ್ಲಬೇಕು. ಪರೀಕ್ಷೆ ಮಕ್ಕಳಿಗೆ ಕೂಡ ಅಲ್ಲ, ನಮಗೆ ಕೂಡ ಪರೀಕ್ಷೆನೇ. ಸೊ ನಮಗೆ ಯಾವ ಥರ ಪರೀಕ್ಷೆ ಅಂದರೆ, ನಾವು ಮಕ್ಕಳಿಗೆ ಯಾವ ಥರ ಸಪೋರ್ಟ್ ಮಾಡ್ತೀರ ಅನ್ನೋ ಪರೀಕ್ಷೆ ಕೂಡ ನಮಗೂ ಬರುತ್ತೆ. ಸೊ ನಾವು ಆ ಸಮಯದಲ್ಲಿ ಮಕ್ಕಳ ಜೊತೆ ಸದಾ ನಿಲ್ತಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು. ಹಾಗೆ ಇನ್ನೊಂದು, ಶಿಕ್ಷಕರು ಕೂಡ ಅಷ್ಟೇ, ಮಕ್ಕಳ ಪರೀಕ್ಷೆ ಅಲ್ಲದೆ ನಮ್ಮ ಪರೀಕ್ಷೆ ಕೂಡ ಜೊತೆಯಲ್ಲಿ ಇರುತ್ತೆ ಅನ್ನೋ ಕಾರಣದಿಂದ ಶಿಕ್ಷಕರಿಗೂ ಕೂಡ ಭಯ ಇರುತ್ತೆ. ಈ ಹುಡುಗ ನಾನು ಈ ಥರ ಬಂದಿಲ್ಲ ಅಂದರೆ ನಮಗೆ ಸ್ವಲ್ಪ ಕೆಟ್ಟದ್ದು ಬರುತ್ತೆ ಅನ್ನೋದು ಭಯ ಇರುತ್ತೆ. ಸೊ ನೀವು ಕೂಡ ಮಕ್ಕಳಿಗೆ ಧೈರ್ಯವನ್ನು ತುಂಬಿ, ನೀವು ಕೂಡ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ. ಪರೀಕ್ಷೆ ಸಮಯದಲ್ಲೇ ಅಲ್ಲದೆ ಶಿಕ್ಷಣದ ಪೂರ್ತಿ ಜೀವನದಲ್ಲಿ ಕೂಡ ಅವರಿಗೆ ಸಹಕಾರಿ ನೀಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ.